ಜ್ಞಾನಿಯ ಶಾಪಕ್ಕೆ ಗುರಿಯಾಗಿ ಇವರು ಮರಣವನ್ನು ಹೊಂದಿದ್ದು ಅಂತ ಗರುಡ ಹೇಳ್ತಾನೆ. ಆಗ ಅಂಶುಮಂತನಿಗೆ ಚಿಂತೆ ಆಗುತ್ತೆ. ಆಯಿತು, ನಾನು ಹೇಗಾದರೂ ಮಾಡಿ ಗಂಗೆಯನ್ನು ಭೂಮಿಗೆ ತರಿಸ್ತೀನಿ ಅಂತ ಸುಮಾರು 32,000 ವರ್ಷಗಳ ಕಾಲ ಅವನು ಭೂಮಿಗೆ ಗಂಗೆಯನ್ನು ತರಲಿಕ್ಕೆ ಅಂತ ಪ್ರಯತ್ನವನ್ನು ಪಡ್ತಾನೆ, ತಪಸ್ಸನ್ನು ಮಾಡುತ್ತಾನೆ. ಆದರೆ ಆಗೋದಿಲ್ಲ. ಹಾಗೆ ಅವನು ಮರಣವನ್ನು ಹೊಂದುತ್ತಾನೆ. ಮುಂದೆ ಅವನ ಮಗ ದಿಲೀಪ ಅವನು ಕೂಡ ಪ್ರಯತ್ನವನ್ನು ಪಡ್ತಾನೆ. ಆದರೆ ನನ್ನ ಪೂರ್ವಜರಿಗೆ ಆಗಲಿಲ್ಲ, ಇನ್ನು ನನ್ನ ಕೈಯಲ್ಲಿ ಹೇಗಾಗುತ್ತೆ ಅಂತ ಸ್ವಲ್ಪ ಪ್ರಯತ್ನ ಪಟ್ಟು ಸುಮ್ಮನಾಗ್ಬಿಡ್ತಾನೆ ಅವನು. ಆಮೇಲೆ ದಿಲೀಪನ ಮಗ ಭಗೀರಥ. ಈ ಭಗೀರಥನಿಗೆ ಏನಾಗುತ್ತೆ, ಆ ಹಿಂದಿನ ಚರಿತ್ರೆಯನ್ನೆಲ್ಲ ಕೇಳಿರ್ತಾನೆ. ತುಂಬ ಬೇಸರ ಆಗುತ್ತೆ. ನನ್ನ ಪಿತೃಗಳಿಗೆ, ನನ್ನ ಪೂರ್ವಜರಿಗೆ ಸದ್ಗತಿ ಆಗದೆ 60,000 ಜನ ದುಃಖವನ್ನು ಅನುಭವಿಸ್ತಾ ಇದ್ದಾರೆ ಅಂತ ಅಂದರೆ ಅದರ ಶಾಪವೇ ಇರಬೇಕು, ನನಗೆ ಮಕ್ಕಳಾಗ್ತಾ ಇಲ್ಲ ಅಂತ ಅವನು ಯೋಚನೆ ಮಾಡ್ತಾನಂತೆ. ಭಗೀರಥನಿಗೆ ಮಕ್ಕಳಾಗಿರೋದಿಲ್ಲ. ಹಾಗಾಗಿ ನನ್ನ ಪಿತೃಗಳಿಗೆ ಸದ್ಗತಿ ಆಗಬೇಕು, ನನಗೆ ಒಳ್ಳೆಯ ಸಂತಾನ ಆಗಬೇಕು ಅಂತ ತುಂಬ ಭಯಂಕರವಾದ ಘೋರವಾದ ತಪಸ್ಸನ್ನು ಮಾಡಬೇಕು ಅಂತ ಭಗೀರಥ ಸಂಕಲ್ಪ ಮಾಡಿ ರಾಜ್ಯವನ್ನೆಲ್ಲ ಮಂತ್ರಿಗಳಿಗೆ ವಹಿಸಿ ತಾನು ತಪಸ್ಸಿಗೆ ಅಂತ ಸಾಕ್ತಾನೆ. ಆ ಗೋಕರ್ಣಕ್ಕೆ ಹೋಗ್ತಾನಂತೆ. ಗೋಕರ್ಣದಲ್ಲಿ ಪಂಚಾಗ್ನಿಗಳ ಮಧ್ಯದಲ್ಲಿ, ಪಂಚಾಗ್ನಿ ಅಂತಂದರೆ 4 ದಿಕ್ಕಿನಲ್ಲಿ ಅಗ್ನಿ ಉರಿತಾ ಇರುತ್ತೆ, ಮೇಲಿನಿಂದ ಸೂರ್ಯನ ಕಿರಣ ಪ್ರಖರವಾಗಿ ಬೀಳ್ತಾ ಇರುತ್ತೆ. ಅಂತಹ 5 ಅಗ್ನಿಗಳ ನಡುವೆ ಭಯಂಕರವಾದ ತಪಸ್ಸನ್ನು ಮಾಡ್ತಾನೆ. ತಿಂಗಳಿಗೆ 1 ದಿನ ಮಾತ್ರ ಆಹಾರವನ್ನು ಸ್ವೀಕಾರ ಮಾಡ್ತಾ ಇರ್ತಾನಂತೆ. ಹೀಗೆ ಕಠಿಣವಾದ ತಪಸ್ಸನ್ನು ಮಾಡ್ತಾನೆ. ಮಾಡಿದಾಗ 1,000 ವರ್ಷ ಆಗುತ್ತಂತೆ. ಹೀಗೆ 1,000 ವರ್ಷ ಆದಮೇಲೆ ಚತುರ್ಮುಖ ಬ್ರಹ್ಮದೇವರು ಪ್ರತ್ಯಕ್ಷ ಆಗ್ತಾರೆ. ಪ್ರತ್ಯಕ್ಷ ಆದಾಗ ತನ್ನ ಬಯಕೆಯನ್ನು ಬ್ರಹ್ಮದೇವರ ಮುಂದೆ ಇಡ್ತಾನೆ. ಬ್ರಹ್ಮದೇವರು ಹೇಳ್ತಾರೆ, ನೋಡು ಮಗು, ನಿನಗೆ ಒಳ್ಳೆ ಸಂತಾನ ಆಗುತ್ತೆ, ಆದರೆ ಗಂಗೆ ಭೂಮಿಗೆ ಇಳಿದು ಬರಬೇಕು ಅಂದರೆ ಇದು ಅಷ್ಟು ಸುಲಭ ಅಲ್ಲ. ಯಾಕೆಂದರೆ ಗಂಗೆಯ ವೇಗ ತುಂಬ ರಭಸ. ಅವಳ ವೇಗ ಭೂಮಿಗೆ ತಡೆದುಕೊಳ್ಳಿಕ್ಕಾಗದೆ ಭೂಮಿಯ ಕಕ್ಷೆಯಿಂದ ಜಾರಿ ಅದು ಕಳಚಿ ಹೋಗುವ ಪ್ರಸಂಗ ಬಂದುಬಿಡುತ್ತೆ. ಹಾಗಾಗಿ ನೀನು ಒಂದು ಕೆಲಸ ಮಾಡಬೇಕು, ರುದ್ರದೇವರನ್ನು ಪ್ರಾರ್ಥನೆ ಮಾಡು. ಆ ಗಂಗೆಯ ರಭಸವನ್ನು, ವೇಗವನ್ನು ತಡೆಯುವ ಶಕ್ತಿ ಇರೋದು ರುದ್ರದೇವರಿಗೆ. ಹಾಗಾಗಿ ನೀನು ಅವರನ್ನು ಒಲಿಸಿಕೊಂಡ್ರೆ ಅವರ ಅನುಗ್ರಹದಿಂದ ಗಂಗೆಯನ್ನು ನೀನು ಭೂಮಿಗೆ ತರಿಸ್ಬೋದು ಅಂತ ಬ್ರಹ್ಮದೇವರು ಹೇಳ್ತಾರೆ. ಆಯಿತು ಅಂತ ಭಗೀರಥ ಏನು ಮಾಡುತ್ತಾನೆ, ತನ್ನ ಪ್ರಯತ್ನವನ್ನು ಅಲ್ಲಿಗೆ ಬಿಟ್ಬಿಡೋದಿಲ್ಲ. ಅಯ್ಯೋ, 1,000 ವರ್ಷ ತಪಸ್ ಮಾಡಿ ಬ್ರಹ್ಮದೇವರನ್ನೇ ಕುರಿತು ತಪಸ್ ಮಾಡಿದೆ, ರುದ್ರದೇವರ ಅಪ್ಪ ಅಂತ ಅವರೇ ಈ ರೀತಿಯಾಗಿ ಹೇಳಿಬಿಟ್ರು ಅಂತ ಮಧ್ಯದಲ್ಲಿ ನಿಲ್ಲಿಸ್ಬಿಡೋದಿಲ್ಲ ಭಗೀರಥ. ಮತ್ತೆ ರುದ್ರದೇವರನ್ನು ಕುರಿತು 1,000 ವರ್ಷಗಳ ಕಾಲ ತಪಸ್ಸನ್ನು ಮಾಡ್ತಾನೆ. ಇನ್ನೂ ಕಠಿಣವಾಗಿ ಹೆಬ್ಬಟ್ಟಿನ ತುದಿಯ ಮೇಲೆ ನಿಂತು ಕಠಿಣವಾದ ತಪಸ್ಸನ್ನು ಮಾಡ್ತಾನಂತೆ. ರುದ್ರದೇವರು ಪ್ರತ್ಯಕ್ಷ ಆಗ್ತಾರೆ. ಅವನ ತಪಸ್ಸಿಗೆ ಮೆಚ್ಚಿ, ಆಯಿತು ನಾನು ಗಂಗೆಯನ್ನು ಧಾರಣೆ ಮಾಡ್ತೀನಿ ಅಂತ ವರವನ್ನೂ ಕೂಡ ಕೊಡ್ತಾರೆ. ತುಂಬ ಸಂತೋಷ ಆಗುತ್ತೆ. ಗಂಗೆಯನ್ನು ಪ್ರಾರ್ಥನೆ ಮಾಡ್ತಾನೆ ಭಗೀರಥ. ಈ ಮಧ್ಯದಲ್ಲಿ ಏನಾಗುತ್ತೆ, ಗಂಗೆಗೆ ಅಹಂಕಾರ ಬಂದ್ಬಿಡುತ್ತಂತೆ. ಈ ರುದ್ರದೇವರಿಗೆಲ್ಲಿ ನನ್ನ ವೇಗವನ್ನು ತಡೆಯುವ ಸಾಮರ್ಥ್ಯ ಇದೆ, ಈಗೊಂದು ಕೆಲಸ ಮಾಡ್ತೀನಿ, ನನ್ನ ವೇಗದಿಂದ ಪರಶಿವನನ್ನು ಕೊಚ್ಚಿಕೊಂಡು ನಾನು ಹೊರಟು ಬಿಡ್ತೀನಿ ಅಂತ ಗಂಗೆ ಮನಸ್ಸಿನಲ್ಲಿ ಅಹಂಕಾರವನ್ನು ಪಡ್ತಾಳಂತೆ. ರುದ್ರದೇವರಿಗೆ ಗೊತ್ತಾಗುತ್ತೆ, ರುದ್ರದೇವರು ಅಂದರೆ ಮನಸ್ಸಿಗೆ ಅಭಿಮಾನಿ ದೇವತೆ ಅವರು. ಹಾಗಾಗಿ ಗಂಗೆಯ ಮನಸ್ಸಿನಲ್ಲಿ ಏನು ಆಲೋಚನೆ ಮಾಡಿದ್ಲು ಅನ್ನೋದು ರುದ್ರದೇವರಿಗೆ ಗೊತ್ತಾಗುತ್ತೆ. ಇವಳಿಗೆ ಸರಿಯಾಗಿ ಬುದ್ಧಿಯನ್ನು ಕಲಿಸಬೇಕು ಅಂತ ರುದ್ರದೇವರೇನು ಮಾಡ್ತಾರೆ, ಆ ಗಂಗೆ ದೇವಲೋಕದಿಂದ ರುದ್ರದೇವರ ಶಿರಸ್ಸಿಗೆ ಬರೋದೇ ತಡ ತನ್ನ ಜಟೆಯಿಂದ ಗಂಗೆಯನ್ನು ಬಂಧನ ಮಾಡಿಬಿಡ್ತಾರಂತೆ. ಅವಳು ತುಂಬ ಕಷ್ಟಪಡ್ತಾಳೆ, ಹೊರಗಡೆ ಬರಬೇಕು, ನಾನು ಹೊರಗಡೆ ಬರಲಿಕ್ಕೆ ಅಂತ ಎಷ್ಟು ಗಂಗೆ ಪ್ರಯತ್ನ ಪಟ್ಟರೂ ಕೂಡ ರುದ್ರದೇವರ ಜಟೆಯನ್ನು ಬಿಡಿಸಿಕೊಂಡು ಗಂಗೆಗೆ ಹೊರಗಡೆ ಬರಲಿಕ್ಕೆ ಆಗೋದಿಲ್ಲ. ಅಂತಹ ಸಾಮರ್ಥ್ಯ ರುದ್ರದೇವರದ್ದು. ಭಗೀರಥ ನೋಡ್ತಾ ಇದ್ದಾನೆ, ಗಂಗೆ ಬರ್ತಾಳೆ ಅಂತ ನೋಡಿದ್ರೆ ರುದ್ರದೇವರು ಬಂಧನ ಮಾಡಿಕೊಂಡು ಬಿಟ್ಟಿದ್ದಾರೆ. ಮತ್ತೆ ಭಗೀರಥನಿಗೆ ಚಿಂತೆ ಆಗುತ್ತೆ. ಅಲ್ಲಿಗೆ ಅವನು ಪ್ರಯತ್ನ ಬಿಡೋದಿಲ್ಲ, ಮಧ್ಯದಲ್ಲಿ ಬಿಡೋದಿಲ್ಲ. ಮತ್ತೆ ರುದ್ರದೇವರನ್ನು ಕುರಿತು ತಪಸ್ ಮಾಡುತ್ತಾನಂತೆ, ದಯವಿಟ್ಟು ನಾನು ಕ್ಷಮೆ ಕೇಳುತ್ತೀನಿ ಗಂಗೆಯ ಪರವಾಗಿ, ಅವಳನ್ನು ಭೂಮಿಗೆ ಕಳಿಸಿಕೊಡು ಅಂತ. ಆಯಿತು ಅಂತ ರುದ್ರದೇವರು ಆ ಭಗೀರಥನ ಮೇಲಿನ ಪ್ರೀತಿಯಿಂದ ಗಂಗೆಯನ್ನು ನಿಧಾನವಾಗಿ
ಭೂಮಿಗೆ ಬಿಡ್ತಾರಂತೆ. ಭೂಮಿಗೆ ಬಿಟ್ಟರೆ ಗಂಗೆ ರಭಸವಾಗಿ ಆ ಭೂಮಿಯಲ್ಲಿ ಹರಿದು ಬರ್ತಾ ಇದ್ದಾಳೆ. ಗಂಗೆ, ದೇವಲೋಕದ ಗಂಗೆ ಭೂಮಿಗೆ ಬರಬೇಕಾದ್ರೆ ಅದ್ಭುತವಾದಂತಹ ಒಂದು ಪ್ರಸಂಗ ಅಂತ ರಾಮಾಯಣದಲ್ಲಿ ತುಂಬ ಸುಂದರವಾಗಿ ವರ್ಣನೆ ಮಾಡುತ್ತಾರೆ. ವಿಮಾನೈ ನಗರಾಕಾರೈ ಹಯೈ ಗಜವರೈಸ್ತದಾ ಪಾರಿಪ್ಲವಗತೈಶ್ಚಾಪಿ ದೇವತಾಸ್ತತ್ರ ವಿಷ್ಠಿತಾ. ಎಲ್ಲ ದೇವತೆಗಳು ವಿಮಾನಗಳಲ್ಲಿ ಬಂದು ಆಕಾಶದಲ್ಲಿ ನಿಂತು ಆ ಗಂಗಾವತರಣದ ಅದ್ಭುತವಾದಂತಹ ಪ್ರಸಂಗವನ್ನು ಕಾಣ್ತಾ ಕಣ್ತುಂಬಿಕೊಂಡ್ರಂತೆ. ತದದ್ಭುತಮಿದಂ ಲೋಕೆ ಅಂತ ಹೇಳ್ತಾರೆ ವಾಲ್ಮೀಕಿಗಳು. ಇದೊಂದು ಅದ್ಭುತವಾದಂತಹ ದೃಶ್ಯ ಅಂತ. ಯಾಕೆಂದರೆ ಶುಭ್ರವಾದಂತಹ ವರ್ಣ ಗಂಗೆಯದ್ದು. ಅಂತಹ ಶುಭ್ರವಾದಂತಹ ವರ್ಣದಿಂದ ಕಂಗೊಳಿಸ್ತಾ ಇದ್ದಂತಹ ಆ ಗಂಗೆ ದೊಡ್ಡ ಪ್ರವಾಹದಿಂದ ಆಕಾಶದಿಂದ ಭೂಮಿಗೆ ಇಳಿದು ಬರ್ತಾ ಇದ್ದಾಳೆ. ಅಷ್ಟು ದೊಡ್ಡ ಪ್ರವಾಹ. ಆ ಗಂಗೆಯ ಅವತರಣ ಏನಿದೆ ಅಲ್ವಾ, ಅದು ನೋಡಲಿಕ್ಕೆ 2 ಕಣ್ಣು ಸಾಕಾಗೋದಿಲ್ಲ ಅಂತ ದೇವತೆಗಳೆಲ್ಲ ಆಕಾಶದಲ್ಲಿ ಬಂದು ಅದನ್ನು ನೋಡ್ತಾ ಕಣ್ತುಂಬಿಕೊಂಡ್ರಂತೆ. ಹಾಗೆ ಗಂಗೆ ಭೂಮಿಗೆ ಬರೋದೇ ತಡ ಋಷಿಮುನಿಗಳಿಗೆಲ್ಲ ಸಂತೋಷ ಆಗುತ್ತೆ. ಎಲ್ಲರೂ ಬಂದು ಗಂಗೆಯಲ್ಲಿ ಮಿಂದು ಸ್ನಾನವನ್ನು ಮಾಡಿ ಅವರು ಧನ್ಯತೆಯನ್ನು ಹೊಂದುತ್ತಾರೆ. ಹೀಗೆ ಗಂಗೆ ಹರಿತಾ ಜಹ್ನು ಋಷಿಗಳ ಆಶ್ರಮ ಬರುತ್ತೆ. ಆ ಜಹ್ನು ಋಷಿಗಳ ಆಶ್ರಮವನ್ನೇ ಕೊಚ್ಕೊಂಡು ಹೋಗ್ಬಿಡ್ತಾಳಂತೆ. ಜಹ್ನು ಋಷಿಗಳಿಗೆ ಕೋಪ ಬರುತ್ತೆ. ಕೋಪ ಬಂದು ಚುಲಿಕೀಕೃತಾಂಬೋ ರಾಶಿ ಅಂತ ಒಂದೇ ಒಂದು ಉದ್ಧರಣೆಯ ನೀರನ್ನು ಪಾನ ಮಾಡಿದಂತೆ ಅಷ್ಟೂ ಗಂಗೆಯನ್ನು ಪಾನ ಮಾಡಿಬಿಡ್ತಾರಂತೆ. ಮತ್ತೆ ಭಗೀರಥನಿಗೆ ಚಿಂತೆ ಆಗುತ್ತೆ. ಅಯ್ಯೋ, ನಾನು ಇಷ್ಟೆಲ್ಲ ಕಷ್ಟಪಟ್ಟು ಗಂಗೆಯನ್ನು ಭೂಮಿಗೆ ಬರುವಂತೆ ಮಾಡಿದ್ರೆ ಜಹ್ನು ಋಷಿಗಳು ಪೂರ್ಣ ಗಂಗೆಯನ್ನು ಪಾನ ಮಾಡಿಬಿಟ್ರಲ್ಲ, ಒಂದು ಹನಿಯೂ ಇಲ್ಲ ನೀರು. ಅಷ್ಟು ದೊಡ್ಡ ಪ್ರವಾಹ ಬಂದಿದ್ದು. ಎಂಥ ತಪಶಕ್ತಿ ಜಹ್ನು ಋಷಿಗಳದ್ದು. ಮತ್ತೆ ಜಹ್ನು ಋಷಿಗಳಲ್ಲಿ ವಿನಂತಿ ಮಾಡಿಕೊಳ್ತಾನೆ, ಪ್ರಾರ್ಥನೆ ಮಾಡಿಕೊಳ್ತಾನೆ. ಆಗ ಜಹ್ನು ಋಷಿಗಳು ತಮ್ಮ ಬಲಗಿವಿಯಿಂದ ಗಂಗೆಯನ್ನು ಬಿಡ್ತಾರಂತೆ. ಹಾಗಾಗಿ ಇವತ್ತು ನಾವು ಏನಾದರೂ ಅಪಾವಿತ್ರ್ಯ ಆಗಿದ್ದರೆ ಆಗ ಪುಂಡರೀಕಾಕ್ಷಾಯ ನಮಃ ಅಂತ ಬಲಗಿವಿಯನ್ನು ಮುಟ್ಟುಕೊಳ್ಳುವ ಸಂಪ್ರದಾಯ ಇದೆ. ಯಾಕೆ ಅಂದರೆ ಬಲಗಿವಿಯಲ್ಲಿ ಗಂಗೆಯ ಸನ್ನಿಧಾನ ಇದೆ. ಅಂದರೆ ನಮ್ಮ ಕಿವಿಯಲ್ಲಿ ಸನ್ನಿಧಾನ ಎಷ್ಟರ ಮಟ್ಟಿಗಿರುತ್ತೋ ಇಲ್ಲೋ, ಆದರೆ ಆ ಬಲಗಿವಿಯನ್ನು ಮುಟ್ಟುಕೊಂಡಾಗ ಗಂಗೆಯ ಸ್ಮರಣೆ ಆಗುತ್ತೆ ಅಂತ. ಗಂಗೆ ಜಹ್ನು ಋಷಿಗಳ ಬಲಗಿವಿಯಿಂದ ಭೂಮಿಗೆ ಇಳಿದು ಬಂದ್ಲು ಅನ್ನುವ ಸ್ಮರಣೆ ನೆನಪಾದಾಗ ಗಂಗೆಯ ಸ್ಮರಣೆ ಆಗುತ್ತೆ. ಗಂಗೆಯನ್ನು ಸ್ಮರಣೆ ಮಾಡಿಕೊಂಡ್ರೆ ಅವಳು ಭಗವಂತನ ಪಾದೋದಕ, ಆ ದೇವರ ಪಾದಗಳ ಸ್ಮರಣೆ ಆಗುತ್ತೆ. ಇಷ್ಟೆಲ್ಲ ಸ್ಮರಣೆ ಆದಾಗ ನಾವು ಮಡಿಯಾಗಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಇಷ್ಟು ದೊಡ್ಡ ಪರಿಕಲ್ಪನೆಯನ್ನು ನಾವಿಲ್ಲಿ ಕಾಣಬಹುದು. ಯಾವಾಗ ಜಹ್ನು ಋಷಿಗಳ ಬಲಗಿವಿಯಿಂದ ಗಂಗೆ ಹರಿದು ಬಂದ್ಲೋ ಆಗ ಜಾಹ್ನವಿ ಎನ್ನುವ ಹೆಸರು ಅವಳಿಗೆ ಪ್ರಸಿದ್ಧಿ ಆಗುತ್ತೆ ಅಂತ ಹೇಳ್ತಾರೆ. ಹೀಗೆ ಭಗೀರಥ ತನ್ನ ಪ್ರಯತ್ನವನ್ನು ಎಷ್ಟು ವಿಘ್ನಗಳು ಬಂದರೂ ಕೂಡ ಮಧ್ಯದಲ್ಲಿ ವಿಘ್ನೈ ಪುನರಪಿ ಪ್ರತಿಹನ್ಯಮಾನಾ ಪ್ರಾರಬ್ಧಂ ಉತ್ತಮ ಜನಾ ನ ಪರಿತ್ಯಜಂತಿ ಅಂತ ಸಂಸ್ಕೃತದಲ್ಲಿ ಮಾತು. ಯಾರು ಸಾಧಕರಿರ್ತಾರೆ, ಯಾರು ಉತ್ತಮ ಜನರು ಅಂತ ಅಂದರೆ ಒಂದು ಒಳ್ಳೆಯ ಕೆಲಸವನ್ನು ಮಾಡಬೇಕಾದ್ರೆ ಎಷ್ಟು ವಿಘ್ನಗಳು ಬಂದರೂ ಕೂಡ ಮಧ್ಯದಲ್ಲೇ ಧೃತಿಗೆಡದೆ ಅದನ್ನು ಬಿಡದೆ ಆ ಕಾರ್ಯ ಗುರಿ ಮುಟ್ಟುವವರೆಗೂ ಕೂಡ ಯಾರು ಅದನ್ನೆಲ್ಲ ತಡೆದು ಎದುರಿಸಿ ಗುರಿಯನ್ನು ತಲುಪ್ತಾರೋ ಅವರೇ ನಿಜವಾದ ಸಾಧಕರು. ಹಾಗೆ ಭಗೀರಥ ಅವನು ಮಾಡಿದಂತಹ ಪ್ರಯತ್ನದಿಂದ ಇವತ್ತಿಗೂ ಕೂಡ ನಾವು ಗಂಗೆಯನ್ನು ಪಡೆಯುವಂತಹ ಒಂದು ದೊಡ್ಡ ಭಾಗ್ಯವನ್ನು ಪಡೆದಿದ್ದೀವಿ. ಹಾಗಾಗಿ ಇವತ್ತು ಜಗತ್ತಿನಲ್ಲಿ ಭಗೀರಥ ಪ್ರಯತ್ನ ಅಂತ ಪ್ರಸಿದ್ಧಿ ಇರುವಂತಹದ್ದು. ಯಾವಾಗ ಆ ಭಗೀರಥನ ಒಂದು ಪ್ರಯತ್ನದಿಂದ ಗಂಗೆ ಭೂಮಿಗೆ ಬರ್ತಾಳೋ ಆ ಗಂಗಾಜಲದಿಂದ ತನ್ನ ಪಿತೃಗಳಿಗೆಲ್ಲ ತರ್ಪಣ ಕೊಡ್ತಾನಂತೆ. 60,000 ಜನರೂ ಕೂಡ ತಾವು ಸದ್ಗತಿಯನ್ನು ಹೊಂದಿದ್ರು ಅಂತ. ಈ ಸಂದರ್ಭದಲ್ಲಿ ಬ್ರಹ್ಮದೇವರು ಆ ಭಗೀರಥನಿಗೆ ಅನುಗ್ರಹವನ್ನು ಮಾಡ್ತಾರಂತೆ. ನಿನ್ನ ಒಂದು ಶ್ರದ್ಧೆಯಿಂದ, ನಿನ್ನ ತಪಸ್ಸಿನ ಫಲವಾಗಿ ಇವತ್ತು ಅನಂತ ಜೀವರಾಶಿಗಳು ಗಂಗೆಯನ್ನು ಪಡೆಯುವಂತಹ ಸೌಭಾಗ್ಯವನ್ನು ಹೊಂದಿದ್ದಾರೆ. ಹಾಗಾಗಿ ಈ ಗಂಗೆ ನಿನ್ನ ಹೆಸರಿನಿಂದಲೂ ಪ್ರಸಿದ್ಧಿ ಆಗಲಿ, ಭಾಗೀರಥಿ ಅಂತ ಇವಳ ಹೆಸರು ಜಗತ್ತಿನಲ್ಲಿ ಪ್ರಸಿದ್ಧಿಯನ್ನು ಪಡೀಲಿ ಅಂತ ಬ್ರಹ್ಮದೇವರು ಆ ಭಗೀರಥನಿಗೆ ಅನುಗ್ರಹವನ್ನು ಮಾಡುತ್ತಾರೆ. ಅನುಗ್ರಹವನ್ನು ಮಾಡಿ ಹೀಗೆ ಆ ಗಂಗೆಗೆ ತ್ರಿಪಥಗ ಅನ್ನುವ ಹೆಸರು ಬರುತ್ತೆ. ಯಾಕೆ ಅಂತಂದರೆ ತ್ರಿಪಥ
ಮೂರು ಕಡೆಗಳಲ್ಲಿ ಹರಿಯುವವಳು, ದೇವಲೋಕದಲ್ಲಿ, ಹಾಗೆ ಭೂಲೋಕದಲ್ಲಿ, ಜೊತೆಗೆ ಭಗೀರಥ ಗಂಗೆಯನ್ನು ಕರೆದುಕೊಂಡು ರಸಾತಳದ ತನಕ ಹೋಗ್ತಾನೆ. ರಸಾತಳದಲ್ಲಿಯೂ ಕೂಡ ಗಂಗೆ ಹರಿತಾ ಇದ್ದಾಳೆ. ಹಾಗಾಗಿ ಗಂಗಾ ತ್ರಿಪಥಗಾಮಿನಿ ಅಂತ ನಾವು ಗಂಗೆಯನ್ನು ಪ್ರಾರ್ಥನೆ ಮಾಡ್ತೀವಿ. ಹೀಗೆ ಆ ವಾಲ್ಮೀಕಿಯ ರಾಮಾಯಣದ ಬಾಲಕಾಂಡದಲ್ಲಿ ಅನೇಕ ಉಪಕಥೆಗಳನ್ನು ಹೇಳುವ ಸಂದರ್ಭದಲ್ಲಿ ಗಂಗೆ ಭೂಮಿಗೆ ಇಳಿದು ಬಂದಂತಹ ಒಂದು ರೋಚಕವಾದ ಪ್ರಸಂಗವನ್ನು ವಿಸ್ತಾರವಾಗಿ ವಾಲ್ಮೀಕಿಗಳು ಇಲ್ಲಿ ನಮಗೆ ತಿಳಿಸಿಕೊಡ್ತಾರೆ. ಈ ಗಂಗೆಯ ಅವತರಣದ ಕಥೆಯನ್ನು ಕೇಳಿದಾಗ, ಅದನ್ನು ಚಿಂತನೆ ಮಾಡಿದಾಗ ನಮ್ಮ ಪಾಪವೆಲ್ಲ ಪರಿಹಾರ ಆಗುತ್ತೆ ಅಂತ ಶಾಸ್ತ್ರಕಾರರು ಹೇಳ್ತಾರೆ. ಯಾಕೆಂದರೆ ನೋಡಿ, ನಾವು ಪ್ರತಿನಿತ್ಯ ಸ್ನಾನ ಮಾಡಬೇಕಾದ್ರೇ ಗಂಗೆಯ ಸ್ಮರಣೆಯನ್ನು ಮಾಡ್ಕೊಳ್ತೀವಿ. ಗಂಗೆ ಸ್ಮರಣೆಯನ್ನು ಮಾಡದೆ ಸ್ನಾನ ಮಾಡಿದ್ರೆ ನಾವು ಪವಿತ್ರರಾಗಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅಂತಹ ಮಹತ್ವ ಗಂಗಾದೇವಿಗೆ ಇರುವಂತಹದ್ದು. ಅಂತಹ ಗಂಗಾವತರಣದ ಒಂದು ಪವಿತ್ರವಾದಂತಹ ಪ್ರಸಂಗವನ್ನು ನಾವೇನು ಇವತ್ತು ಶ್ರವಣವನ್ನು ಮಾಡಿದ್ದೀವಿ, ಅದರಿಂದ ಬಂದಂತಹ ಪುಣ್ಯವನ್ನು ನಮ್ಮ ಗುರುಗಳಿಗೆ ಸಮರ್ಪಣೆ ಮಾಡೋಣ ಅಂತ ಹೇಳ್ತಾ ಭಗವಂತನ ಪ್ರಾಣದೇವರ ಅಂತರ್ಗತರಾದ ವೇದವ್ಯಾಸ ದೇವರಿಗೆ ಇವತ್ತಿನ ಚಿಂತನೆಯನ್ನು ಅರ್ಪಣೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.